ಮಹಿಳೆಯರಿಗೆ ದೇವರಾಗೆ ದುರ್ಗೆ, ಸರಸ್ವತಿ, ಲಕ್ಷ್ಮಿ ಅಂತ ಪೂಜೆ ಮಾಡ್ತಾರೆ. ನಮಗೆ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಗೌರವ ಬೇಕು, ನಮಗೆ ಸುರಕ್ಷತೆ ಬೇಕು. ಮಹಿಳೆಯರ ಮೇಲೆ ಇನ್ನೂ ದೌರ್ಜನ್ಯ ಆಗ್ತಿದೆ. ಇವತ್ತು ಸಹ ನಾವು ನೋಡ್ತಾ ಇದ್ದೀವಿ. ಈ ಇದು ಡೌರಿ ಕೇಸಸ್ ಇರ್ಬೋದು, ಅತ್ಯಾಚಾರ ಇರ್ಬೋದು. ಎಂದಿಗೂ ನೀ ಅಬಲೆಯೂ ಅಲ್ಲ, ಯಾರಿಗೂ ನೀ ದಾಸಿಯೂ ಅಲ್ಲ. ಜಗವೇ ನಿನ್ನ ಮುಷ್ಟಿಯಲಿ, ನೀ ತಾನೇ ಮೊದಲು ಸೃಷ್ಟಿಯಲಿ. ಪ್ರತಿ ಹೆಜ್ಜೆಗೂ ಇರಲಿ ಧೈರ್ಯವು ನಿನ್ನಲ್ಲಿ. Proud to be woman. ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇರುವಂತವ್ರು ಯಾರು ಅಂತ ನೀವು ಹೋಗ್ತಾ ಇರ್ಬೋದು. ನಾನು ಪರಿಚಯ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಎಲ್ರಿಗೂ ಗೊತ್ತಿರೋರು. ಮತ್ತೆ ನಮ್ಮ ಕರ್ನಾಟಕದಲ್ಲಿ ಮಹಿಳಾ ಬಗ್ಗೆ ಏನಾದ್ರೂ ಒಂದು ಏನ್ ಹೇಳ್ತಾರೆ, ಎನರ್ಜಿ, ಶಕ್ತಿ ಬೇಕು ಅಂತ ಅಂದ್ರೆ ಒಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ಎಲ್ಲಾ ಕಡೆನೂ ಲೇಡೀಸು ಯಾರಿಗೆ ಕೆಲಸ ಇರಲ್ಲ, ಯಾರು ಕಷ್ಟದಲ್ಲಿದ್ದಾರೆ, ಏನಾದ್ರೂ ಸಾಧನೆ ಮಾಡಬೇಕು ಸಮಾಜದಲ್ಲಿ ಅನ್ನೋದೊಂದು ಇಂಟೆನ್ಷನ್ ಇಟ್ಕೊಂಡು ಸದಾ ನಮ್ಮ ಸಾರ್ವಜನಿಕರಿಗಾಗಿ, ಮಹಿಳೆಯರಿಗಾಗಿ, ಮತ್ತೆ ಮಹಿಳೆಯರಲ್ಲೂ ಕೂಡ ಹಿರಿಯರಿಗಾಗಿ, ಮತ್ತೆ ಯಂಗ್ಸ್ಟರ್ಗಳಿಗಾಗಿ, ಯೂತ್ಸ್ಗಾಗಿ ಹೋರಾಟ ಮಾಡ್ತಾನೆ ಇರ್ತಾರೆ. ಸೌಮ್ಯ ಮೇಡಮ್ ನಮ್ಮ ಜೊತೆ ಇದ್ದಾರೆ ಇವತ್ತು. ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಇವರೊಂದು ಹೊಸ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಮ್ಯಾಮ್, ಇವಾಗ ನೀವೊಂದು ಹೊಸ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತಾ. ಹೌದು. ಸೊ ಆ ಕಾರ್ಯಕ್ರಮದ ಬಗ್ಗೆ ಏನೆಲ್ಲ ಉದ್ದೇಶಗಳು ಏನೇನಿತ್ತು? ಹೌದು. ನವೆಂಬರ್ 30ನೇ ತಾರೀಕು ಒಂದು ಶಕ್ತಿ ಸಂಜೆ ಅಂತ ಅನೇಕ ಕಾರ್ಯಕ್ರಮಗಳು 3 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ನಾವು ರೂಪಿಸ್ಕೊಂಡಿದ್ದೀವಿ. ಸಾರಿ ವಾಕಥಾನ್ 6 ಗಂಟೆ ಪ್ರಾರಂಭ ಆಗ್ತಾ ಇದೆ. ಮತ್ತೆ ಅಲ್ಲೊಂದು 40-50 ಸ್ಟಾಲ್ಸ್ ಇದೆ. ಅನೇಕ ಜನ ಉದ್ಯಮಿಗಳು ಅವರು ಸಹ ಬಂದಿದ್ದಾರೆ. ಮತ್ತೆ ನೋಡಿ, ಮಹಿಳೆಯರ ಬಗ್ಗೆ ಎಲ್ಲೋ ಒಂದ್ ಕಡೆ ನಾವು ಮಹಿಳೆಯರು 50% ಇದ್ದೀವಿ ನಮ್ಮ ಭೂಲೋಕದಲ್ಲಿ, ನಮ್ಮ ಪ್ರಪಂಚದಲ್ಲಿ, ನಮ್ಮ ರಾಜ್ಯದಲ್ಲಿ. ಆದ್ರೆ ಇನ್ನೂ ಎಲ್ಲೋ ಒಂದ್ ಕಡೆ ಒಂದು ಪುರುಷ ಪ್ರಧಾನ ಸಮಾಜ ಅಂತ ಹೇಳ್ತಾರಲ್ಲ, ಮಹಿಳೆಯರ ಮೇಲೆ ಇನ್ನೂ ದೌರ್ಜನ್ಯ ಆಗ್ತಿದೆ. ಇವತ್ತು ಸಹ ನಾವು ನೋಡ್ತಾ ಇದ್ದೀವಿ. ಈ ಇದು ಡೌರಿ ಕೇಸಸ್ ಇರ್ಬೋದು, ಅತ್ಯಾಚಾರ ಇರ್ಬೋದು. ಆಮೇಲೆ ನೋಡಿ, ನಾವು 10th ಸ್ಟ್ಯಾಂಡರ್ಡ್, 12th, PUC ಎಲ್ಲ ಟಾಪರ್ಸ್ ನಾವು ನೋಡಿದಾಗ ಹೆಚ್ಚು ಜಾಸ್ತಿ ಯಾರು ಅಂದ್ರೆ ಮಹಿಳೆಯರೇ, ಹೆಣ್ಮಕ್ಳೇ. ಆದ್ರೆ ಬೆಳೀತಾ ಬೆಳೀತಾ ಏನಾಗುತ್ತೆ, ಅದಾದ್ಮೇಲೆ ಮದ್ವೆ ಆಗುತ್ತೆ. ಮದ್ವೆ ಆದ್ಮೇಲೆ ಮಕ್ಳಾಗ್ತಾರೆ. ಮಕ್ಳಾದ್ಮೇಲೆ ಎಲ್ಲೋ ಒಂದ್ ಕಡೆ ಒಂದು ಗ್ಯಾಪ್ ಒಂದು ಕ್ರಿಯೇಟ್ ಆಗ್ಬಿಡುತ್ತೆ. ತುಂಬಾ ಜನ ಅವರು ಕೆಲ್ಸಕ್ಕೆ ವಾಪಸ್ ಹೋಗ್ಬೇಕು ಅಂದ್ರೂ ಸಹ ಆಗಲ್ಲ ಅವ್ರಿಗೆ. ಯಾಕಂದ್ರೆ ತುಂಬಾ ಜನ IT ಅಲ್ಲಿ ಕೆಲಸ ಮಾಡೋರು ಆ ಇನ್ಫಾರ್ಮೇಶನ್ ಒಂದು ಗ್ಯಾಪ್ ಒಂದು ಉಳ್ಕೊಂಡ್ಬಿಡುತ್ತೆ. ಸೊ ನಿಮಗ್ ಗೊತ್ತು, ನಮ್ಮ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಅಂತೂ ತಾಂಡವಾಡ್ತಾ ಇದೆ. ಸೊ ಹಾಗಾಗಿ ಮಹಿಳೆಯರಿಗೋಸ್ಕರ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು, ಒಂದು ಅಭಿಯಾನ ಅಂತ ಹೇಳ್ಬೋದು. ನಾನು ವಿಶೇಷವಾಗಿ ನನಗ್ ಬಹಳ ಹೆಮ್ಮೆ ಆಗುತ್ತೆ. ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆ ಅಂತ. ಯಾಕಂದ್ರೆ 2.5 ವರ್ಷದಿಂದ ಒಂದು ಮಹಿಳಾ ಕ್ರಾಂತಿ ಪ್ರಾರಂಭ ಆಗಿದೆ ನಮ್ಮ ರಾಜ್ಯದಲ್ಲಿ. ನಮ್ಮ ರಾಜ್ಯದ ಮೂಲೆ ನಾನು ಪ್ರವಾಸ ಮಾಡಿ ಬಂದಿದ್ದೀನಿ 1.25 ವರ್ಷದಲ್ಲಿ. ನನಗೆ ಒಬ್ಬ ಬೀದರಲ್ಲಿ ಒಬ್ಬ ಹೆಣ್ಮಗಳು ಎದ್ದು ನಿಂತ್ಕೊಂಡು ಹೇಳ್ತಾರೆ, ನನಗೆ ಹಾರ್ಟ್ ಆಪರೇಷನ್ ಆಯ್ತು, ನನ್ನ ಗಂಡನಿಂದ ನಾನು ತಗೊಂಡಿಲ್ಲ, ನನ್ನ ಮಗ ಹತ್ರ ನಾನು ಕೈ ಚಾಚಿಲ್ಲ, ನಾನು ಹೆಮ್ಮೆಯಿಂದ ನಾನು ನನ್ನ ಗೃಹಲಕ್ಷ್ಮಿ ಹಣವನ್ನು ನಾನು ಉಪಯೋಗಿಸ್ಕೊಂಡೆ ಅಂತ. ಇನ್ನ ಹೆಣ್ಮಕ್ಳು ಹುಬ್ಳಿಯಲ್ಲಿ ಒಂದು ತಿಂಡಿ ಇದು ಕ್ಯಾಂಟೀನ್ ಪ್ರಾರಂಭ ಮಾಡಿದ್ದಾರೆ. ಬಿಜಾಪುರದಲ್ಲಿ ಸ್ವಸಹಾಯ ಸಂಘಗಳ ಎಲ್ಲ ನಮ್ಮ ಮಹಿಳೆಯರು ರೊಟ್ಟಿ ಫೇಮಸ್ಸು. ರೊಟ್ಟಿ ಸಹಜವಾಗಿ ಅವರು ಒಂದು ತಿಂಗಳಿಗೆ 1 ಸತಿ 2 ಸತಿ ರೊಟ್ಟಿಯನ್ನ ಮಾಡಿ ಪಟ್ಟಣಕ್ಕೆ ಬರ್ತಿದ್ರು ಬಸ್ ಹತ್ಕೊಂಡು. ಈಗ ಅವರು ಉಚಿತವಾಗಿ ಬಸ್ಸಲ್ಲಿ ಕುತ್ಕೊಂಡು ಸ್ವಾಭಿಮಾನದಿಂದ ಅವರು ಈಗ ದುಡಿಮೆ ಮಾಡ್ತಿದ್ದಾರೆ, ಉದ್ಯಮಿಗಳಾಗಿದ್ದಾರೆ. ನಿಜವಾಗ್ಲೂ ಅವರು ನನ್ನ ಕಚೇರಿಗೆ ಎಷ್ಟೊಂದು ಜನ ಪಾಪ ಹಿರಿಯ ನಾಗರಿಕರು, ಮಹಿಳೆಯರು ಬರ್ತಾ ಇದ್ರು.
ಅಮ್ಮ ನನಗೆ ಮಾತ್ರೆ ತಗೊಳಕ್ಕೂ ದುಡ್ಡಿಲ್ಲಮ್ಮ, ನನ್ಗೆ ಸ್ವಲ್ಪ ಸಹಾಯ ಮಾಡಿ ಅಂತ. ಈಗ ಆ 2,000 ರೂಪಾಯಿ ಅವ್ರಿಗೆ ಅವ್ರ ಡಾಕ್ಟರ್ಗಿರ್ಬೋದು, ಆಸ್ಪತ್ರೆಗಿರ್ಬೋದು, ನೋಡಿ ನಮಗೆ ಮಹಿಳೆಯರು ಎಲ್ಲರನ್ನೂ ನಾವು ನೋಡ್ಕೋತೀವಿ, ನಮ್ಮನ್ನ ನಾವು ನೋಡ್ಕೊಳ್ಳಲ್ಲ. ಅದಕ್ಕೆ ಪೌಷ್ಟಿಕ ಆಹಾರ ಇರ್ಬೋದು, ಮಕ್ಕಳಿಗೆ ಟ್ಯೂಷನ್ ಇರ್ಬೋದು, ಬಡ್ಡಿ ಇರ್ಬೋದು, EMI ಇರ್ಬೋದು, ಗಾಡಿ ಇರ್ಬೋದು, ಆಮೇಲೆ ತುಂಬಾ ಜನ ಫೋನು ಸಹ ತಗೊಂಡಿದ್ದಾರೆ, ಒಡವೆ ಸಹ ತಗೊಂಡಿದ್ದಾರೆ. ಅತ್ತೆ ಒಂದ್ ಊರಲ್ಲಿ ಮಗಳಿಗೆ ಬಳೆ ಅಂಗಡಿ ಮಾಡಿದ್ದಾರೆ, ಬೋರ್ ತಗೊಂಡಿದ್ದಾರೆ, ಇನ್ ಕೆಲವರು ಹಸು ಅದು ತಗೊಂಡಿದ್ದಾರೆ. ನಾನ್ ಮಾತಾಡ್ಬೇಕು ಅಂದ್ರೆ ನಾನು ಇಡೀ ದಿವಸ ಬೇಕು ನನಗೆ. ಸೊ ಆ ಒಂದು ನಿಟ್ಟಿನಲ್ಲಿ ನನಗ್ ಬಹಳ ಜನ ಕರೆ ಮಾಡಿದ್ದಾರೆ, ಈ ತರ ದಯವಿಟ್ಟು ಏನಾದ್ರು ಒಂದು ಪ್ರೋಗ್ರಾಮ್ಸ್ ಮಾಡಿ, ನಮ್ಗೆ ಇದೊಂದು ತಯಾರಿ ಅಂತೂ ಮಾಡ್ತಿದೀವಿ, ಬಟ್ ನಮ್ಗೆ ಇದು ಹೇಗೆ ಮಾರಾಟ ಮಾಡೋದು ನಮ್ಗೆ ಕಷ್ಟ ಆಗ್ತಿದೆ ಅಂತ, ಸ್ವಲ್ಪ ಸಹಾಯ ಮಾಡಿ ಅಂತ. ಸೊ ಒಂದು ಸಂತೆ, ಒಂದು ಮಾರುಕಟ್ಟೆ ಮಹಿಳೆಯರಿಂದ. ಸೊ ಅವರು ಬಂದು ತಯಾರಿ ಮಾಡೋ ಪದಾರ್ಥಗಳು, ಎಂಬ್ರಾಯ್ಡ್ರಿ ಇರ್ಬೋದು, ಕ್ಯಾಂಡಲ್ ಇರ್ಬೋದು, ನಿಪ್ಪಟ್ಟು ಇರ್ಬೋದು, ಪಾಪಡ್ ಇರ್ಬೋದು, ಅದನ್ನ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ನಾವಿದು ಮಾಡ್ತಾ ಇದೀವಿ. ಮತ್ ಇನ್ನೊಂದೇನು ಅಂದ್ರೆ, ನನಗೆ MLA ಆದ್ಮೇಲೆ ಈ ಪಾಲಿಟಿಕ್ಸ್ ಬಂದ್ಮೇಲೆ ಸೀರೆ ಹಾಕೊಳ್ಳೋದು ಜಾಸ್ತಿ ಆಯ್ತು. ಯಾಕಂದ್ರೆ ಆಗಿನ ಬಿಳಿ ಕೂದಲು ಬಂದಿರ್ಲಿಲ್ಲ. ಸೊ ನನ್ನ ಕಾಲೇಜ್ ಹುಡುಗಿ ತರ ನನ್ನ ಟ್ರೀಟ್ ಮಾಡ್ತಾ ಇದ್ರು. ಸರಿ, ಅಟ್ಲೀಸ್ಟ್ ನಾನು ಸ್ವಲ್ಪ ಸೀರಿಯಸ್ ಆಗಿ ದೊಡ್ಡ ತರ ಟ್ರೀಟ್ ಮಾಡ್ಬೇಕು ಅಂತ ಸೀರೆ ಉಟ್ಕೊಳಕ್ ನಾನು ಪ್ರಾರಂಭ ಮಾಡಿದೆ. ಆಮೇಲೆ ನನಗೆ ಅನ್ನಿಸ್ತು, ಅಯ್ಯೋ ಈ ಸೀರಿಯಲ್ ನಾನು ಹೇಗೆ ವಾಕಿಂಗ್ ಮಾಡೋದು, ಹೇಗೆ ನಾನು ಎಕ್ಸರ್ಸೈಸ್ ಮಾಡೋದು ಅಂತ ನನಗೆ ಮನ್ಸಲ್ಲಿ ಬಂದ್ಬಿಡ್ತು. ಆಮೇಲೆ ಈ ಸ್ಟ್ರೆಸ್ ಅನ್ನೋದಿದೆಯಲ್ಲ, ಈ ಸ್ಟ್ರೆಸ್ ಇಂದ ಎಲ್ಲಾ ಡಿಸೀಸಸ್, ಎಲ್ಲಾ ಕಾಯಿಲೆಗಳು ಬರ್ತಾ ಇದೆ. ಸೊ ಅದಕ್ಕೆ ನಾವು ನಮ್ಮ ಆರೋಗ್ಯನ ನಾವು ಎಲ್ಲೋ ಒಂದ್ ಕಡೆ ನೋಡ್ಕೋತಾ ಇದ್ವಿ ಮಹಿಳೆಯರು. ಬಿಫೋರ್ MLA, ಆಫ್ಟರ್ MLA ನಾನು ಫೋಟೋ ನೋಡಿದ್ರೆ ಅಜಗಜಾಂತ ವ್ಯತ್ಯಾಸ. ಆಮೇಲೆ ನನಗೂ ಅನ್ನಿಸ್ತು, ಇಲ್ಲ ನಾವು ಫಸ್ಟ್ ನಮ್ಮನ್ನ ನೋಡ್ಕೋಬೇಕು. ನಾವು ಏರೋಪ್ಲೇನ್ ಅಲ್ಲಿ ಹೋದಾಗ ಹೇಳ್ತಾರಲ್ಲ, ಆ ಮಾಸ್ಕ್ ಕೆಳಗಡೆ ಬಿದ್ದಾಗ ಫಸ್ಟ್ ನೀವು ಮಾಸ್ಕ್ ಆಕ್ಸಿಜನ್ ನಿಮ್ಗೆ ಹಾಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ ಕೊಡಿ ಅಂತ. ಸೊ ನಾವು ನಮ್ಮನ್ನೇ ನೋಡ್ಕೊಳಕ್ ಆಗಲ್ಲ ಅಂದ್ರೆ ನಾವು ಬೇರೆಯವ್ರಿಗೆ ಹೇಗೆ ನೋಡ್ಕೊಳ್ಳೋ. ಅದಕ್ಕೆ ಲೆಟ್ ಅಸ್ ಟೇಕ್ ಕೇರ್ ಆಫ್ ಅವರ್ ಹೆಲ್ತ್ ಅಂತ ಆ ಒಂದು ಈ ಇತ್ತೀಚೆಗೆ ಈ ವಾಕಥಾನ್, ಮ್ಯಾರಥಾನ್ಗಳು ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ಆದ್ರೆ ನನಗೂ ಎಲ್ಲೋ ಒಂದ್ ಕಡೆ ಕಾಂಪ್ಲೆಕ್ಸ್ ಬಂದ್ವು, ನನಗಂತೂ ಮಾಡಕ್ ಆಗಲ್ಲಪ್ಪ ಅಂತ. ಆದ್ರೆ ನನಗೆ ಎನಿಥಿಂಗ್ ಇಸ್ ಓಕೆ ಅದು. ಆಮೇಲೆ ಈ ವಯಸ್ಸಾಗಿರೋರು, ಕೆಲವರು ಹಿರಿಯರು ಸ್ವಲ್ಪ ಎಷ್ಟು ವಾಕಿಂಗ್ ಆಗುತ್ತೋ ಮಾಡಿ ಅಂತ ನಾವು ಹೇಳ್ತೀವಿ. ಅದಕ್ಕೆ ಅವ್ರಿಗೂ ಸಹ ಒಂದು ಪ್ರೋತ್ಸಾಹ ಆಗೋ ತರ ರೀತಿ, ಅರ್ಧ ಕಿಲೋಮೀಟರ್ ನಡೀರಿ ಪರವಾಗಿಲ್ಲ, ಆದ್ರೆ ನಡೀರಿ 2 ಕಿಲೋಮೀಟರ್ ಮ್ಯಾಕ್ಸಿಮಮ್, ಅರ್ಧ ಕಿಲೋಮೀಟರ್. ಎಸ್, ಅಂಡ್ ಲೆಟ್ ಅಸ್ ಹ್ಯಾವ್ ಫನ್. And at the same time, let us celebrate ourselves. Let us acknowledge ourselves. ಹೌದು, ಯಾಕಂದ್ರೆ ಈ ಲೋನ್ಲಿನೆಸ್ ಅನ್ನೋ ಒಂದು ಈ ಡಿಸೀಸ್ ಇದೆಯಲ್ಲ, ಇದು ಸಿಕ್ಕಾಪಟ್ಟಿ ಇದಾಗ್ಬಿಟ್ಟಿದೆ. ಅದಕ್ಕೆ ನಾವು ಎಲ್ರು ಬೆಳಿಗ್ಗೆ ಎದ್ರೆ ರಾತ್ರಿವರೆಗೂ ಸೋಷಿಯಲ್ ಮೀಡಿಯಾಲಿ ಇರ್ತೀವಿ. ಮನೇಲಿ ಕುತ್ಕೊಂಡು ಊಟ ಮಾಡುವಾಗ್ಲೂ ನಾವ್ ಎಲ್ರು ಫೋನಲ್ಲೇ ಇರ್ತೀವಿ. ಅದಕ್ಕೆ ನಾವು ಎಲ್ಲೋ ಸೊ ಅದಕ್ಕೆ ಆ ಫೇಸ್ಬುಕ್ ಅಲ್ಲೂ 2,000 ಫ್ರೆಂಡ್ ಇದ್ರು, ನಿಜ ಜೀವನದಲ್ಲಿ ಎಷ್ಟು ಫ್ರೆಂಡ್ ಇರ್ತಾರೆ ನಮಗ್ ಗೊತ್ತಿಲ್ಲ. ಅದಕ್ಕೆ ಇದೊಂದು ಮಹಿಳೆಯರು ಎಲ್ರೂ ಒಟ್ಟಿಗೆ ಬಂದು, ಒಂದು ಸಬಲೀಕರಣ, ಇನ್ನೊಂದು ಆರೋಗ್ಯ. ನಾವು ಈ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಸರ್ವಿಕಲ್ ಕ್ಯಾನ್ಸರ್ ಇರ್ಬೋದು, ಪಿನ್ ಟು ಪಿನ್, ರೈಟ್ ಫ್ರಮ್ BP, ಶುಗರ್ ಟು ಎವ್ರಿಥಿಂಗ್ ನಾವು ಮಾಡ್ತಾ ಇದ್ದೀವಿ. ಹೆಲ್ತ್ ಕ್ಯಾಂಪ್ಸು ಅಲ್ಲೂ, ಆಮೇಲೆ ಎಲ್ಲಾ ಕಡೆ ಮಾಡ್ತಾ ಇದೀವಿ, ಅಲ್ಲೂ ಸಹ ಮಾಡ್ತಾ ಇದೀವಿ. ಆಮೇಲೆ ಇನ್ನೊಂದೇನು ಅಂದ್ರೆ ಸೇಫ್ಟಿ. ಇದು ಯಾಕೆ ನೀವು ವಾಕಥಾನ್, ಮ್ಯಾರಥಾನ್ ಬೆಳಿಗ್ಗೆ 5 ಗಂಟೆ 6 ಗಂಟೆ ನೀವು ನೋಡಿರ್ಬೋದು, ಆದ್ರೆ ಸಂಜೆ ನಾವು ಮಾಡ್ತಾ ಇದೀವಿ. ಯಾಕೆ ಅಂತ ನೀವು ಗೆಸ್ ಮಾಡಿ. ಸರಿ, ನಾನೊಂದು ಯಾರಾದ್ರೂ ಒಬ್ಬ ಹೆಣ್ಮಗಳು ಮನೆಯಿಂದ ಆಚೆ ಹೋದ್ರೆ ಏನಂತ ಹೇಳ್ತಾರೆ ಸಹಜವಾಗಿ? ಬೇಗ 6 ಗಂಟೆ ಒಳಗಡೆ ಬಾ, ಹುಷಾರಾಗ್ ಬಾ, ಇಲ್ಲ ಅಂದ್ರೆ ಹೋಗಿದ ತಕ್ಷಣ, ರೀಚ್ ಆಗಿದ ತಕ್ಷಣ ಒಂದ್ ಮೆಸೇಜ್ ಮಾಡು ಅಂತ ನಾವ್ ಹೇಳ್ತೀವಿ. ಅದಕ್ಕೆ ನಮ್ಮ ದೇಶ ಎಲ್ಲೋ ಒಂದ್ ಕಡೆ ಈ ವೈಲೆನ್ಸ್ ದಟ್ ಇಸ್ ಹ್ಯಾಪನಿಂಗ್ ಅಗೇನ್ಸ್ಟ್ ವಿಮೆನ್, ಈ ದೌರ್ಜನ್ಯ ಇದೆಲ್ಲ ಕಡಿಮೆ ಆಗ್ಬೇಕು. ಯಾವುದೇ ಒಬ್ಬ ಮಹಿಳೆನ್ ಕೇಳಿ, ಎವ್ರಿಬಡಿ ವಿಲ್ ಸೇ, ಯಾವ್ದಾರು ಒಂದ್ ದಿವಸ
ಬಸ್ಸಲ್ಲಾಗಿರ್ಲಿ ರೋಡಲ್ಲಾಗಿರ್ಲಿ ದೇ ಹ್ಯಾವ್ ಫೇಸ್ ಸಮ್ ಕೈಂಡ್ ಆಫ್ ವೈಲೆನ್ಸ್. ಸೊ ಟೈಮ್ ಅವ್ರಿಗೆ ಹಾ, ಅದಕ್ಕೆ ಇಟ್ ಇಸ್ ನಾವು ಇನ್ನೂ ಹೆಚ್ಚು ಜನ ಮಹಿಳೆಯರು ಹೊರಗಡೆ ಕಾಣಿಸ್ಕೊಂಡ್ರೆ, ಹೊರಗಡೆ ಇದ್ರೆ ಈ ರೀತಿ ಕಡಿಮೆ ಆಗುತ್ತೆ, ಈ ರೀತಿ ದೌರ್ಜನ್ಯ ಕಡಿಮೆ ಆಗುತ್ತೆ ಅಂತ ವಿ ಆರ್ ಗೋಯಿಂಗ್ ಟು ಕಮ್ ಔಟ್ ಆಫ್ಟರ್ ಸನ್ಸೆಟ್. ಸಂಜೆ ರಾತ್ರಿ ಹೊರಗಡೆ ಬಂದು ನಾವು ಟೇಕ್ ಬ್ಯಾಕ್ ದ ನೈಟ್ ಅಂತ ನಾವು ಇದು ಸಂಜೆ ನಾವು ಮಾಡ್ತಾರೆ. ವಿ ಆರ್ ಗೋಯಿಂಗ್ ಟು ಮೇಕ್ ದ ಸ್ಟ್ರೀಟ್ಸ್ ಸೇಫ್ ಫಾರ್ ಅಸ್. ಅದ್ರ ಜೊತೆಗೆ ನೀವು ಸಾರಿ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಅದು ಯಾಕಂದ್ರೆ ನಮ್ಮ ಯಾಕಂದ್ರೆ ಇದು ನಮ್ಮ ಸಂಸ್ಕೃತಿ. ನಮ್ಮ ನೋಡಿ, ನಾನು ಮೊನ್ನೆ ಒಂದು ಊರಿಗೆ ಹೋಗಿದ್ದೆ ಮಂಗಳೂರಿಯಲ್ಲಿ. ಪಾಪ ಆ ನೇಕಾರರು ನಮ್ಮ ಒಂದು ಬಟ್ಟೆಗೋಸ್ಕರ ಎಷ್ಟು ಪಾಪ ಕಷ್ಟ ಪಡ್ತಾರೆ. ಸೊ ಆ ಮಗ್ಗಗಳನ್ನ ನಿಜವಾಗ್ಲೂ ನೇಕಾರಗಳನ್ನ ನಾವು ಸಪೋರ್ಟ್ ಮಾಡ್ಬೇಕು. ವಿಶೇಷವಾಗಿ ಹ್ಯಾಂಡ್ಲೂಮ್ ಇಂಡಸ್ಟ್ರಿ ಅಂತೂ ತುಂಬಾ ಎಲ್ಲೋ ಒಂದ್ ಕಡೆ ನಾನ್ ಕೇಳ್ದೆ, ಆ ಬೆಡ್ಶೀಟ್ ಕೇಳ್ದೆ ನಾನು, ಆ ಬೆಡ್ಶೀಟ್ ಮಾಡೋದಕ್ಕೆ ಒಂದ್ 3 ತಾಸಾಗುತ್ತಮ್ಮ ಅಂತ ಹೇಳಿದ್ರು. ಸರಿ, ಅದಕ್ಕೆ ಎಷ್ಟು, ಅದು ಮಾರೋದವರು 300 ರೂಪಾಯಿ, 250 300 ರುಪೀಸ್. ನಿಮ್ಗೆ ಎಷ್ಟು ಬರುತ್ತಕ್ಕ ಅಂತ ಕೇಳಿದ್ರೆ 75 ರೂಪಾಯಿ. ಹಾ, ನಾವು ನೋಡಿ ಡೈಲಿ ನಮ್ಗೆ ಇದು ಅವ್ರ ವ್ಯಾಲ್ಯೂ. ನಾವೊಂದು ಮೈ ಮೇಲೆ ಈ ಬಟ್ಟೆ ಹಾಕೋಬೇಕು, ಸೀರೆ ಹಾಕೋಬೇಕು ಅಂದ್ರೆ ಅವ್ರಿಗೆ ಶ್ರಮ ಎಷ್ಟೊಂದಿದೆ. ಅವ್ರು ಬೆವರು ರಕ್ತ ಸುರಿಸಿ ಅದು ಮಾಡಿದ್ದಾರೆ. ಅದಕ್ಕೆ ಅವ್ರನ್ನ ನಾವು ಸಪೋರ್ಟ್ ಮಾಡೋಣ ಅಂತ ಆ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲೇ ಇದೆ ನಮ್ಮ ಫೇಮಸ್ KSIC ಮೈಸೂರು ಸಿಲ್ಕ್ ಇರ್ಬೋದು, ಅದಕ್ಕಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಹೌದು. ಸೊ ಇನ್ಫ್ಯಾಕ್ಟ್ ನಾನು ನಮ್ಮ CM DCM ಸರ್ ಎಲ್ರಿಗೂ ಹೇಳ್ತಾ ಇದ್ದೀನಿ, ಸ್ವಲ್ಪ ಜಾಸ್ತಿ ಡಿಮ್ಯಾಂಡ್ ಇದೆ ಸರ್, ಸ್ವಲ್ಪ ಜಾಸ್ತಿ ಪ್ರೊಡಕ್ಷನ್ ಮಾಡಿ ಅಂತ. ಲೇಡೀಸ್ಗಂತೂ ಸ್ವಲ್ಪ ನಿಮಗ್ ಗೊತ್ತು ಕ್ರೇಜ್ ಸೀರೆ, ಅದು KSIC ಸೀರೆ ಅಂದ್ರೆ. ಆಮೇಲೆ ನಮ್ಗೆ ಇಳಕಲ್ ಸೀರೆ ಇರ್ಬೋದು, ಮತ್ತೆ ನಮ್ಮ ಉಡುಪಿ ನಮ್ಮ ಕಾಟನ್ ಸೀರೆ ಇರ್ಬೋದು, ಮೊಲ್ಕಾಲ್ಮೂರ್ ಸೀರೆ ಇರ್ಬೋದು. ಎಲ್ಲಾ ತರ ಸ್ಯಾರೀಸು ಎಕ್ಸಾಕ್ಟ್ಲಿ. ಸೊ ಇದೆಲ್ಲ ಒಂದು ಕಾನ್ಸೆಪ್ಟ್ ನ ನಾವೊಂದು ಮನ್ಸಲ್ಲಿ ಇಟ್ಕೊಂಡು ಇದೊಂದು ಶಕ್ತಿ ಸಂಜೆ ಅಂತ. ಯಾಕೆಂದ್ರೆ ನಮ್ಮ ದೇಶದ ಶಕ್ತಿ ಯಾರು ಅಂದ್ರೆ ಮಹಿಳೆಯರು. ಮನೆಯಲ್ಲಿ ಶಕ್ತಿ ಯಾರಿರೋದ್ರು ಅಂದ್ರೆ ನಮ್ಮ ಮಹಿಳೆಯರು. ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ಅವರನ್ನ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ಇದೊಂದು ಕಾರ್ಯಕ್ರಮ ಬೆಂಗಳೂರಿಂದ ನಾವು ಪ್ರಾರಂಭ ಮಾಡ್ತಾ ಇದೀವಿ. ಪ್ರತಿಯೊಂದು ಜಿಲ್ಲೆನೂ ಸಹ ನಾವು ಮಾಡ್ಬೇಕು ಅಂತ ಇವಾಗ ಬ್ಯಾಂಗ್ಳೂರ್ ಸ್ಟಾರ್ಟ್ ಮಾಡಿ ಪ್ರತಿಯೊಂದು ಜಿಲ್ಲೆನೂ ಸಹ ನಾವು ಮಾಡ್ಬೇಕು ಅಂತಿದೀವಿ. ಮಹಿಳಾ ಕಾಂಗ್ರೆಸ್ ಆಲ್ಮೋಸ್ಟ್ 1.25 ವರ್ಷದಿಂದ ನಾನು ಒಂದೊಂದು ಜಿಲ್ಲೆಯಲ್ಲೂ ಸಹ ಹೋಗಿ ಸಂಘಟನೆ ಮಾಡಿ ಬರ್ತಾ ಇದ್ದೀನಿ. ಸೊ ಅಲ್ಲೂ ಸಹ ಇದೇ ರೀತಿ ನಾವು ಮಾಡ್ಬೇಕು ಅಂತಿದೀವಿ. ಒಂದು ನಮ್ಮ ರಾಜ್ಯದ ಮೂಲೆಗೆ ಹೋಗಿ ಪ್ರತಿಯೊಬ್ಬ ಮಹಿಳೆ ಅವಳ ಕಾಲ ಮೇಲೆ ನಿಂತ್ಕೋಬೇಕು, ಸುರಕ್ಷಿತವಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಅಂತ ನನ್ನ ಆಸೆ, ನಮ್ಮ ಕಾಂಗ್ರೆಸ್ ಪಕ್ಷದ ಆಸೆ. ಕೇಳಿಸ್ಕೊಂಡ್ರಲ್ಲ ವೀಕ್ಷಿಸಿದ್ರೆ, ನಾನು ಅವಾಗಲೇ ಹೇಳ್ತಾರೆ, ಕರ್ನಾಟಕದ ಮಹಿಳಾ ಪ್ರೆಸಿಡೆಂಟ್ ಆದಂತ ಸೌಮ್ಯ ನನ್ನ ಕನಸು ಯಾವತ್ತು ಲೇಡೀಸ್ ಸ್ಟ್ರಾಂಗ್ ಆಗಿರ್ಬೇಕು, ಮುಂದೆ ಬರ್ಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು, ಯಾರಿಗೂ ಕೂಡ ಕಾಯ್ಬಾರ್ದು. ಏನೇ ಕಷ್ಟ ಇದೆ ಸುಖ ಇದೆ ನಾನಿದ್ದೀನಿ ಅಂತ ಅವ್ರಿಗೆ ಅವ್ರು ಬೆನ್ನು ಕೊಟ್ಕೋಬೇಕು, ಯಾರಿಗೋಸ್ಕರ ಕಾಯ್ಕೊಂಡು ಕುತ್ಕೋಬಾರ್ದು ಅನ್ನೋದೊಂದು ಕನಸು ಅವ್ರದ್ದು. ಅವ್ರಿಗೆ ಇವಾಗಿಂದ ಅಂತಲ್ಲ, ಸಾಕಷ್ಟು ದಿನಗಳ ಕಾಲ ನಾವು ಆಸೆ, ಪರಿಸರದ ಮೇಲೆ ಪ್ರೀತಿ, ಮಕ್ಕಳ ಮೇಲೆ ಪ್ರೀತಿ, ಆಮೇಲೆ ಅನಿಮಲ್ಸ್ ಮೇಲೆ ಪ್ರೀತಿ, ಎಸ್ಪೆಷಲಿ ಲೇಡೀಸ್ ಮೇಲೆ ಈ ತರ ದೌರ್ಜನ್ಯಗಳಾಗದೇ ಇರೋ ತರ ಅವ್ರ ಕಾಲ ಮೇಲೆ ಅವ್ರು ಆಲ್ರೆಡಿ ಏನೋ ಮಾಡ್ತಾ ಇದಾರೆ, ಲೇಡೀಸ್ ಮಾಡ್ತಿಲ್ಲ ಅಂತಲ್ಲ, ಅದ್ರೊಳಗಡೆ ಎಷ್ಟೋ ಜನ ಇದ್ದಾರೆ. ಮದ್ವೆ ಆದ ನಂತರ ಅವ್ರು ಅನ್ಕೊಳ್ತಾರೆ, ಅಯ್ಯೋ ನಾನು ಸೋಲ್ಡ್ ಔಟ್, ನಾನು ಏನು ಮಾಡ್ಲಿಕ್ಕಾಗಲ್ಲ ಅನ್ನೋ ತರ ಎಷ್ಟೋ ಮಹಿಳೆಯರಿಗೆ ಮನ್ಸಿಗೆ ಬಂದಿರುತ್ತೆ. ಅಂಥವ್ರಿಗೆ ಧೈರ್ಯ ತುಂಬಿ ನೀವು ಕೂಡ ಏನಾದ್ರೂ ಮಾಡಬಲ್ಲಿರಿ, ನಿಮ್ಮಲ್ಲೂ ಕೂಡ ಒಂದು ಶ್ರದ್ಧೆ, ಭಕ್ತಿ, ಧೈರ್ಯ, ಟ್ಯಾಲೆಂಟ್ ಇದೆ ಅನ್ನೋದನ್ನ ಈಗ ಹೊರಗೆ ತರಬೇಕು. ಮತ್ತೆ ಎಲ್ಲದಕ್ಕಿಂತ ಅವ್ರು ಇನ್ನೊಂದು ಹೇಳಿದ್ರು, ನಾವ್ ಈ ತರ ಏನಾಗಿದೆ, ನಮ್ಮ ಬಿಸಿ ಶೆಡ್ಯೂಲ್ಸ್ ಅಲ್ಲಿ ಕಮರ್ಷಿಯಲ್ ಲೈಫ್ ಆಗಿರೋದ್ರಿಂದ ಕೆಲವೊಂದ್ ಕಡೆ ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ತೀವಿ ಅಂತ ಹೇಳಿದ್ವಿ. ಸೊ ಆರೋಗ್ಯದ ಕಡೆ ಕೂಡ ಒಂದು ಗಮನ ಕೊಟ್ರೆ ಇಲ್ಲಿ ಒಂದೇನಾಗುತ್ತೆ, ನಾವು ಮಾನಸಿಕವಾಗಿರ್ಬೋದು, ದೈಹಿಕವಾಗಿ ಆಗಿರ್ಬೋದು, ಎಲ್ಲಾ ಕಡೆ ನಾವು ಸ್ಟ್ರಾಂಗ್ ಆದಷ್ಟು ನಾವು ಸಮಾಜದಲ್ಲಿ ತಲೆ ಎತ್ತಿ ನಿಂತ್ಕೋಬಹುದು, ನಾವು ಕೂಡ ಏನಾದ್ರು ಕೆಲಸ ಮಾಡ್ಬೋದು ಅನ್ನೋದು ಇವರು ದೊಡ್ಡ ಕನಸು. ಅವರು ಇವ್ರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ಇದನ್ನ ಹೇಳ್ತಾನೆ ಇರ್ತಾರೆ, ರಿಮೈಂಡ್ ಮಾಡ್ತಾನೆ ಇರ್ತಾರೆ. ಸೊ ಈ ಒಂದು ಕಾರ್ಯಕ್ರಮನ ಈ ಸರಿ ತುಂಬಾ ದೊಡ್ಡದಾಗಿ ಮಾಡೋಣ. ಅದು ಬ್ಯಾಂಗ್ಳೂರ್ ಮಾತ್ರ ಅಲ್ಲ, ಅದು ನನ್ನ ಕರ್ನಾಟಕದ ಎಲ್ಲಾ ಮಹಿಳೆಯರಿಗೆ, ಅದು ಬರೀ ಮಹಿಳೆಯರು ಅಂತಂದ್ರೆ ಯೂತ್ಸ್ ಮಾತ್ರ ಅಲ್ಲ, ಅಲ್ಲಿ ಅವ್ರ ಕಾನ್ಸೆಪ್ಟ್ ಇರೋದು ಮಕ್ಕಳಾಗಿರ್ಬೋದು, ಹಿರಿಯ ಮಹಿಳೆಯರಾಗಿರ್ಬೋದು, ಪ್ರತಿಯೊಬ್ರು ಕೂಡ ನಮ್ಮ ಮನೆಯ ಫ್ಯಾಮಿಲಿ ತರ ಎಲ್ರಿಗೂ ಕೂಡ ಸಪೋರ್ಟ್ ಮಾಡೋಣ, ಎಲ್ರಿಗೂ ಹೊರಗೆ ತಗೋಬರೋಣ ಏನೇ ಸಮಸ್ಯೆಗಳಿದೆ ಅಂತ. ಇನ್ನೊಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಹೇಳಿದ್ರು ಅವರು,
ನಾನು ನ್ಯೂಸ್ಗಳನ್ನ ಓದ್ಬೇಕಾದ್ರೆ ಹೇಳ್ತಾ ಇದ್ದೀನಿ 2000 rupees ಗೃಹಲಕ್ಷ್ಮಿದು ನಿಜಕ್ಕೂ ಅವ್ರು ಹೇಳಿದ್ದು ಮೇ ಬಿ ಎಷ್ಟೋ ಜನ ಇದ್ರ ಬಗ್ಗೆ ಫಂಡ್ ಮಾಡ್ಬೋದು. ಒಬ್ಬೊಬ್ರಿಗೆ 1 ರೂಪಾಯಿ 10 ರೂಪಾಯಿ ಇಂಪಾರ್ಟೆಂಟ್ ವ್ಯಾಲ್ಯೂನ ಅವ್ರು ಕಂಡ್ಕೊಂಡಿದ್ದಾರೆ. ಯಾಕೆ ಹೇಳ್ತೀನಿ ಅಂದ್ರೆ ನಾವು ನ್ಯೂಸ್ಗಳನ್ನ ಓದಿದಾಗ ಎಷ್ಟೋ ಜನ ಕಮೆಂಟ್ಸ್ ಹಾಕ್ತಿರ್ತಾರೆ, ಅಯ್ಯೋ ನನ್ ದುಡ್ಡು ಬಂತು, ನನ್ನ ಚೀಟಿ ದುಡ್ಡು ಕಟ್ಟಾಯ್ತು, ನಂದೇನೋ ಒಂದು ಊಟ ಅಕ್ಕಿ ತಗೊಂಡ್ ಬಂದೆ. ಸಣ್ಣ ಸಣ್ಣ ಆಸೆ ಕನಸುಗಳನ್ನ ಇಟ್ಕೊಂಡು ಸಾಕಷ್ಟು ಬಡ ಜನರಿದ್ದಾರೆ. ಅವ್ರು ಹೇಳಂಗೆ ಆ ಸಣ್ಣ ಸಣ್ಣ ಎಲ್ಲಿ ಬಡತನದಿಂದ ಇರ್ತಾರೆ ಅಂತ ಕಂಡು ಹಿಡಿದು ಹೊರ ತಂದು ಅವ್ರು ಧೈರ್ಯ ತಂದು ಅವ್ರ ಕಾಲ ಮೇಲೆ ನಿಂತ್ಕೊಳ್ತಾರೆ ಕನ್ಸಿದೆಯಲ್ಲ, ಅದು 100ಕ್ಕೆ ಒಬ್ಬರಲ್ಲಿರೋಂಥದ್ದು. ಅವರೇ ನಮ್ಮ ಸೌಮ್ಯ ಮೇಡಮ್ ಅಂತ ಹೇಳ್ಬೋದು. ನಿಮ್ಮ ಒಂದು ಅಮೂಲ್ಯವಾದ ಸಮಯ ಕೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆಗಳನ್ನ ಆಸೆ ಆಕಾಂಕ್ಷೆಗಳನ್ನ ಶೇರ್ ಮಾಡ್ಕೊಂಡು ಥ್ಯಾಂಕ್ಸ್. ನಾನ್ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು, ಮೇಡಮ್ ಥ್ಯಾಂಕ್ಸ್ ಹೇಳ್ಬೇಕು. ನಿಜವಾಗ್ಲೂ ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ಇನ್ನು ಮುಂದೆ ನಿಮ್ಮ ಸಹಕಾರ ಇರ್ಲಿ ಅಂತ ನಾನು ಯಾವಾಗಲೂ ಇರುತ್ತೆ ಅಂತ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.